ಸರ್ ಇದೆ ಏನಿದು? ಸರ್ ಇದು ದೇವಸ್ಥಾನ ಇದೆ ಸರ್. ಓಕೆ, ಅಲ್ಲ ಎಲ್ಲಿ ಇಲ್ಲಿ ಹಿಡ್ಕೊಳ್ಳೋಕ್ಕೆ ಫುಡ್ ಆದರೆ ಡಿಕ್ಕಿಯಲ್ಲಿ ಹಿಡ್ಕೊತೀವಿ. ಹಾಂ ಓಕೆ, ಯಾಕಂದರೆ ಸೇಫಾಗಿ ಎತ್ಕೊಂಡು ಫುಡ್ ಆದರೆ ಅಲ್ಲ ಅದಕ್ಕೆ ಅವರೇ ಮಾಡ್ತಾರಾ? ಒಂದು ನಿಮಿಷ. ಏನಾಗಿದೆ ಈ ನಗರಕ್ಕೆ? ಒಂದು ಕಡೆ ಪೋರ್ಟ್ರಲ್ಲೂ ಆರ್ಡ್ರ್ ಇಲ್ಲ, ಒಂದು ಕಡೆ ಓಲಾದಲ್ಲೂ ಆರ್ಡ್ರ್ ಇಲ್ಲ, ಇನ್ನೊಂದು ಕಡೆ ರ್ಯಾಪಿಡೋದಲ್ಲೂ ಆರ್ಡ್ರ್ ಇಲ್ಲ. ಏಕೆ ಹೋಗ್ತಿದೆ? 307 ರೂಪಾಯಿ HSRಗೆ. ಸಮನ್ ಈಸ್ ಎಸ್ ಎಕ್ಸೆಪ್ಟೆಡ್ ಇದಕ್ಕೆ ಬನ್ನಿ. ಥ್ಯಾಂಕ್ ಯು. ಪೇಮೆಂಟ್ ಅವರೇ ಮಾಡ್ತಾರೆ. ಆಜ ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆಯಲ್ಲಿ ಮತ್ತೊಂದು ವಿಡಿಯೋಗೆ ಎಮ್ಮೆಸೋದ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತೇನಪ್ಪ ಅಂದರೆ ಲಾಸ್ಟ್ ವಿಡಿಯೋ ನೀವು ನೋಡಿರ್ತೀರ, ತುಂಬ ದಿನ ಆದಮೇಲೆ ಪೋರ್ಟರ್ನ ಮಾಡಿದೆ. ಸೊ ಓಕೆ, ನಾಟ್ ಬ್ಯಾಡ್, ಆರ್ಡರ್ಸು ಚೆನ್ನಾಗೇ ಬಂದಿತ್ತು. ಸೊ ಇವಾಗ ಮತ್ತೆ ಶುರು ಮಾಡ್ತಾಯಿದ್ದೀನಿ ಇವತ್ತು ಪೋರ್ಟರು. ಸೊ ಪೋರ್ಟರ್ ಜೊತೆಗೆ ಆ್ಯಸ್ ಯೂಶ್ವಲಿ ರ್ಯಾಪಿಡೋ ಮತ್ತು ಓಲಾನ ಆನ್ ಮಾಡಿರ್ತೀನಿ. ಅಕಸ್ಮಾತ್ ಪೋರ್ಟರಲ್ಲಿ ಏನಾದರೂ ಬಂದಿಲ್ಲ ಅಂದರೆ ಆವಾಗ ರ್ಯಾಪಿಡೋ ಮತ್ತು ಓಲಾದಲ್ಲೂ ಏನಾದರೂ ಬಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಾನಿರೋದು ಆರ್ ಟಿ ನಗರದಿಂದ ತುಂಬ ದೂರ ಹೋಗಿರ್ತೀನಿ, ಎಲೆಕ್ಟ್ರಾನಿಕ್ ಸಿಟೀಸ್ ಆ ಕಡೆ. ಸೊ ಅಲ್ಲಿಂದ ಏನಾದರೂ ಪೋರ್ಟರಲ್ಲಿ ಆರ್ಡ್ರ್ ಬಂದಿಲ್ಲ ಅಂದಾಗ, ಸೊ ಸುಮ್ಮನೆ ಖಾಲಿ ಬರೋ ಬದಲು ಓಲಾದಲ್ಲೂ ಆನ್ ಮಾಡಿಬಿಟ್ಟು ಲೈಕ್ ರ್ಯಾಪಿಡೋದಲ್ಲೂ ಆನ್ ಮಾಡಿ, ಎರಡರಲ್ಲೂ ಫುಡ್ ಆರ್ಡರು ಅಥವಾ ಪಾರ್ಸಲ್ಲು ಯಾವುದೋ ಒಂದು ಬಂದರೆ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ನನ್ನದೊಂದು ಪ್ಲ್ಯಾನು. ಸೊ ನೀವು ಅಷ್ಟೇ ಯಾರಾದರೂ ಲೈಕ್ ಪೋರ್ಟರ್ ಅಥವಾ ಬೇರೆ ಅಪ್ಲಿಕೇಶನ್ಸ್ನ, ಅಂದರೆ ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ ಫುಡ್ ಆರ್ಡರ್ಸ್ನ ಬಿಟ್ಟು ಬೇರೆ ಅಪ್ಲಿಕೇಶನ್ಸ್ನ ನೀವು ಯೂಸ್ ಮಾಡ್ತಿದ್ದೀರಾ ಅಂದಾಗ ಈ ಥರ ಮಲ್ಟಿಪಲ್ ಅಪ್ಲಿಕೇಶನ್ಸ್ನ ನೀವು ಇಟ್ಕೊಳ್ಳೋದು ನಿಮಗೆ ಬೆಟರು. ಬಿಕಾಸ್ ಆಫ್ ಅಲ್ಲಿಂದ ಖಾಲಿ ಬಂದರೆ, ಈಗ ನಂದು ಎಲೆಕ್ಟ್ರಿಕ್ ಗಾಡಿ ನಾನು ಖಾಲಿ ಬಂದರೆ ಅಟ್ಸ್ ನೋ ಇಶ್ಯೂ, ಅದು ಏನೋ ತೊಂದರೆ ಆಗೋಲ್ಲ. ಬಟ್ ಆದರೆ ಪೆಟ್ರೋಲ್ ಗಾಡಿಯಲ್ಲಿರೋರಿಗೆ ಸೊ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಸೊ ಪೆಟ್ರೋಲ್ಗೆ ದುಡ್ಡು ಯಾರು ಕೊಡಲ್ವಲ್ಲ, ಸೊ ಅದಕ್ಕೆ ಹೇಳ್ತಾ ಇರೋದು. ಸೊ ಈಗ ಡ್ಯೂಟಿನ ಆನ್ ಮಾಡಿದ್ದೀನಿ, ಟೈಮ್ ಬಂದುಬಿಟ್ಟು 9:30. ಸೊ 9:30ಗೆ ಡ್ಯೂಟಿ ಆನ್ ಮಾಡಿದ್ದೀನಿ. ಬಟ್ ಯಾವುದೂ ಆರ್ಡರ್ಸ್ ಬರ್ತಾ ಇಲ್ಲ. ಜಸ್ಟ್ ಒಂದು 10 ಮಿನಿಟ್ಸ್ ಮೇಲೇ ಆಯಿತು. ಒಂದು ಟೀ ಕುಡಿದ್ಬಿಟ್ಟು ಫ್ರೆಶ್ಶಾಗಿ ಇವತ್ತು ಮಾರ್ನಿಂಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ನೋಡೋಣ ಯಾವುದಾವುದು ಬರುತ್ತಾ, ಯಾವ ರೀತಿ ಇರುತ್ತೆ ಇವತ್ತು ಅಂತ. ಸೊ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿ. ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸೊ ಇವತ್ತು ಸಾಟರ್ಡೆ, ಸೊ ವೀಕೆಂಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಆರ್ಡರ್ಸು ಕಮ್ಮಿನೇ ಇರ್ತದೆ, ಅಂದರೆ ಅಷ್ಟೊಂದಿರಲ್ಲ. ಏನಕ್ಕಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರೋವಾಗಲೇ ಲೈಕ್ ಸಾಟರ್ಡೆ ಸಂಡೇ ನಿಮಗೆ ಯಾವುದೇ ರೀತಿ ಆಫೀಸಸ್ಸು ಅಷ್ಟೊಂದಿರಲ್ಲ. ಸಾಟರ್ಡೆ ಇರ್ತವೆ ಕೆಲವೊಂದು, ಬಟ್ ಅಷ್ಟೊಂದಿರಲ್ಲ. ಸೊ ಪೋರ್ಟರಲ್ಲಿ ನಮಗೆ ಎಲ್ಲ ಆಲ್ಮೋಸ್ಟ್ ಆರ್ಡರ್ಸ್ ಬರೋದೆಲ್ಲ ನಿಮಗೆ ಕಮರ್ಷಿಯಲಾಗಿ ಯಾವುದಾದ್ರೂ ಆಫೀಸಸ್ದು ಆ ಥರ ಈ ಥರ ಜಾಸ್ತಿ ಬರ್ತವೆ. ಸೊ ಅದೊಂದು ಸ್ವಲ್ಪ ಕಟ್ ಆಫ್ ಆದರೆ ಇವತ್ತು ನಾರ್ಮಲಾಗಿರ್ತದೆ. ಸೊ ಅದಕ್ಕೆ ಅನಿಸುತ್ತೆ ಅಷ್ಟೊಂದು ಬರ್ತಾಯಿಲ್ಲ. ಸೊ ಓಕೆ, 9:40 ಆಯಿತು, 9:40 ಅಲ್ಲ 9:53 ಆಯಿತು. ಸೊ ನೋಡೋಣ, ಯಾವುದೂ ಆರ್ಡ್ರ್ ಬಂದಿಲ್ಲ. ಒಂದು ಸ್ವಲ್ಪ ಆ್ಯಪ್ನ ರಿಫ್ರೆಶ್ ಮಾಡೋಣ ಅಂತ. ಸೊ ನೋಡೋಣ, ಆ್ಯಪ್ನ ರಿಫ್ರೆಶ್ ಮಾಡಿದ್ರೆ ಏನಾದರೂ ಆರ್ಡ್ರ್ ಬರ್ತದೆ ಅಂತ. ಸೊ ಆ್ಯಪ್ನೂ ರಿಫ್ರೆಶ್ ಮಾಡಿದ್ದೀನಿ, ನೋಡೋಣ. ಯಾವುದಾದ್ರೂ ಒಂದಾದರೂ ಬಂದುಬಿಟ್ರೆ ಖುಷಿಯಾಗ್ಬಿಡುತ್ತೆ. ಒಂದು ಬಂದರೆ ಸಾಕು, ಅದಾದಮೇಲೆ ಆಟೋಮೆಟಿಕ್ಕಾಗಿ ಮತ್ತೆ ಬರೋಕ್ಕೆ ಶುರುವಾಗ್ಬಿಡ್ತದೆ. ಒಂದೇ ಒಂದು ಆರ್ಡ್ರ್ ಬರೋವರೆಗೂ ಸ್ವಲ್ಪ ತಲೆ ಕೆಡುತ್ತೆ ಅಷ್ಟೇ. ಒಂದು ಆರ್ಡ್ರ್ ಬಂದಾದಮೇಲೆ ಇಲ್ಲೋ ಯಾವುದೋ ಒಂದು ಲೋಕಲ್ ಚಿಕ್ಕ ಆರ್ಡ್ರ್ ದೊಡ್ಡ ಆರ್ಡ್ರ್ ಯಾವುದೋ ಒಂದು ಬರ್ತಾನೆ ಇರ್ತವೆ. ಯಾವುದೋ ಚಿಕ್ಕ ಆರ್ಡ್ರ್ ಒಂದು ಕೊಟ್ಟರು ಸಾಕು ಇತ್ತು, ಬಟ್ ಅದಕ್ಕೂ ಬರ್ತಾಯಿಲ್ಲ. ಈ ಥರ ಸುಮ್ಮನೆ ಕೂತಿರ್ಬೇಕು ಅಂದರೆ ಒಂಥರ ಬೇಜಾರಾಗ್ಬಿಡುತ್ತೆ. ಅಂದರೆ ಏನೋ ಕಮಿಟ್ಮೆಂಟ್ ಎಲ್ಲ ನೆನಪಾಗ್ಬಿಡುತ್ತೆ. ಏನಪ್ಪ ಮಾಡೋದು, ಏನು ಅದು ಇದು ಅಂತ ಏನೋ ಥರ ಇದಾಗ್ಬಿಡುತ್ತೆ, ಬೇಜಾರು. ಸರ್ ಇದೆ ಏನಿದು? ಸರ್ ಇದು ದೇವಸ್ಥಾನ ಇದೆ ಸರ್. ಓಕೆ, ಅಲ್ಲ ಎಲ್ಲಿ ಇಲ್ಲಿ ಹಿಡ್ಕೊಳ್ಳೋಕ್ಕೆ ಫುಡ್ ಆದರೆ ಡಿಕ್ಕಿಯಲ್ಲಿ ಹಿಡ್ಕೊತೀವಿ. ಹಾಂ ಓಕೆ, ಯಾಕಂದರೆ ಸೇಫಾಗಿ ಎತ್ಕೊಂಡು ಫುಡ್ ಆದರೆ ಅಲ್ಲ ಅದಕ್ಕೆ. ಓಕೆ ಸರ್, ಒಂದು ನಿಮಿಷ ಬ್ರೋ. 5057 ಸರ್. ಓಕೆ, ಎಷ್ಟೊತ್ತು ಸರ್? ಸ್ವಲ್ಪ 38 ಮಿನಿಟ್ಸ್ ತೋರಿಸ್ತಾ ಇದೆ. 30 ಮಿನಿಟ್ಸಲ್ಲಿ ಹೋಗ್ಬೋದು. 30ನಾ? ಹಾಂ, ಇದೊಂದೇ ಒಂದು 30 ಮಿನಿಟ್ಸಲ್ಲಿ ಹೋಗ್ತೀನಿ. ಅವ್ರಿಗೆ ನಿಮ್ಮ ನಂಬರ್ ಕೊಟ್ಟಿರ್ತೀನಿ. ಓಕೆ ಸರ್. ಅವ್ರು ಕಾಲ್ ಮಾಡಿ, ಹತ್ತಿರ ಹೋದಾಗ ಒಂದು ಫೋನ್ ಮಾಡಿದ್ರೆ ಅವ್ರು ಬರ್ತಾರೆ. ಅಪಾರ್ಟ್ಮೆಂಟ್ ಅದು ಕೆಳಗಡೆ ಬರ್ತಾರಾ? ಸರಿ ಸರ್, ಓಕೆ, ಥ್ಯಾಂಕ್ ಯು. ಅವರೇ ಮಾಡ್ತಾರಾ? ಒಂದು ನಿಮಿಷ.
ಓಕೆ 5 ರೂಪೀಸ್ ಚೇಂಜ್ ಇಲ್ಲ. ಓಕೆ ಥ್ಯಾಂಕ್ ಯು. ಏನಾಗಿದೆ ಈ ನಗರಕ್ಕೆ? ಒಂದು ಕಡೆ ಪೋರ್ಟ್ರಲ್ಲೂ ಆರ್ಡ್ರ್ ಇಲ್ಲ, ಒಂದು ಕಡೆ ಓಲಾದಲ್ಲೂ ಆರ್ಡ್ರ್ ಇಲ್ಲ, ಇನ್ನೊಂದು ಕಡೆ ರ್ಯಾಪಿಡೋದಲ್ಲೂ ಆರ್ಡ್ರ್ ಇಲ್ಲ. ಏನಾಗಿದೆ ಈ ನಗರಕ್ಕೆ ಗೊತ್ತೇ ಆಗ್ತಾಯಿಲ್ಲ. ಲಾಸ್ಟ್ ಆರ್ಡ್ರನ್ನ ಯಾವುದದು ನಿಯರ್ ಬೈ ಎಲ್ಲೋ ಪಿಕ್ ಮಾಡಿದ್ದು, ನಿಯರ್ ಬೈ ಎಲ್ಲೋ ಪಿಕ್ ಮಾಡೋದು ನನಗೆ ಗೊತ್ತಿಲ್ಲ. ಲೆಗ್ಗೆರೆ ನಿಯರ್ ಬೈ ಅನಿಸುತ್ತೆ. ಲೆಗ್ಗೆರೆ ನಿಯರ್ ಬೈ ಪಿಕಪ್ ಮಾಡಿ ವಿದ್ಯಾರಣ್ಯಪುರ ಡ್ರಾಪ್ ಮಾಡಿದೆ, ಬಂದಿಲ್ಲ. ಈಗ ಬರ್ತಾಯಿದೆ ನೋಡಿ. ಹಿಂಗೆ ಅಂದಿದ ತಕ್ಷಣ ಪಿಕಪ್ 2.5, ಡ್ರಾಪ್ 4 ಕಿಲೋಮೀಟ್ರು 40 ರೂಪಾಯಿ. ಬೈಕ್ ಆ್ಯಂಡ್ ಟ್ಯಾಕ್ಸಿ ಹಿಡ್ಕೊಂಡು ಅಲ್ಲ ಅಲ್ಲಿಂದ ಕರಿತಾ ಇದ್ದೀನಿ, ಒಯ್ಯಂತ ಬರ್ತಾ ಇದೆಯಾ? ಹಾಂ, ಯಾವ ಸಿಗ್ನಲಿಂದ ಬಂದೆ ನೀನು? ನೋಡಿದ್ರು ಮಾತಾಡಲ್ಲ. ಸುಮ್ಮನೆ ಇರಪ್ಪ. ಹಿಂದೆ ಮುಂದೆ ಒಂದು ನಿಮಿಷ ಇರಿ. ಹಿಂದೆ ಮುಂದೆ 2 ಕಡೆನೂ ಹೆಸ್ರು ಹಾಕಿದ್ದೀನಿ. ಇದು ಮಾಡ್ತಿದ್ದೆ, ಪೋರ್ಟರ್. ಹಾಂ, ಅದೇ ಸ್ವಿಗ್ಗಿ ಮಾಡುವಾಗ ಚೆನ್ನಾಗಿ ಮಾತಾಡಿಸ್ತೀಯಲ್ಲ. ಹಾಂ, ಹೆಂಗಿದೆ ಆರ್ಡರ್ಸ್ ಪರವಾಗಿಲ್ಲ? ಚೆನ್ನಾಗಿ ಬರ್ತಿದ್ಯಾ? ಯಾಕೆ ಮಾಡಿಲ್ಲ ಡ್ಯೂಟಿ? ಏಕೆ ಹೋಗ್ಬಿಟ್ಟು ಸ್ವಿಗ್ಗಿ ಅವ್ನ ಮನೆ ಹತ್ರ ಹೋಗ್ಬಿಟ್ಟು ಕುತ್ಕೊಂಡ್ಬಿಡೋಣ, ಧರಣಿ ಬನ್ನಿ. ಆಟೋನಾ? ಯಾವ ತೊಗೊತೀಯ? ಎಲ್ಲಿ ಬರುತ್ತೆ ಇದು? ಅಯ್ಯೋ, ಓಲಾದಲ್ಲಿ ಒಂದು ಆರ್ಡ್ರ್ ಎತ್ಕೊಂಡ್ಬಿಟ್ಟಿದ್ದೀನಿ, ಇದರಲ್ಲಿ ಒಂದು ಎತ್ಕೊಂಡ್ಬಿಟ್ಟಿದ್ದೀನಿ. ಓಲಾದ ಕ್ಯಾನ್ಸಲ್ ಮಾಡ್ಕೊಂಡು ಅದು ಬೇರೆ ಒಂದು ಎತ್ಕೊಂಡ. ಇದೇ ಬ್ಯಾಡ್ ಲಕ್ ಅಂತಾರೆ. ಕರೆಕ್ಟಾಗಿ ಊಟ ಮಾಡೋಣ ಅಂತ ಕೈ ತೊಳೆಯೋಣ ಅಂತ ಹೋಗಿ ಕೈ ತೊಳ್ಕೊಂಡೆ ಅವಾಗೆ ಕರೆಕ್ಟಾಗಿರೋ ಆರ್ಡ್ರ್ ಕೊಟ್ಟ. ಅದು ಬೇರೆ ಕಡೆ ಕೊಟ್ಟಿದ್ರೆ ಹೋಗ್ತಾ ಇರಲಿಲ್ಲ. ನಮ್ಮ ಮನೆ ಕಡೆ ಕೊಟ್ಟವನೇ. ಗಾಡಿಯಲ್ಲಿ ಚಾರ್ಜ್ 50% ಇದೆ, ಅಲ್ಲಿಗೆ ಹೋಗಿ ಮತ್ತೆ ಊಟ ಮಾಡಿ ಅಲ್ಲೇ ಚಾರ್ಜ್ಗೆ ಹಾಕ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಅದು ಮನೆ ಕಡೆ ಅಂದರೆ ತನಿಸಂದ್ರ ಸೈಡ್ ಕೊಟ್ಟವನೇ. ಅಲ್ಲಿ ಹೋದರೆ ಸ್ವಲ್ಪ ಚಾರ್ಜಿಂಗ್ ಸ್ಲಾಟ್ ಎಲ್ಲ ಇದೆ. ಊಟ ಮಾಡೋಣ ಅಂತ ನೋಡಿ ಕೈ ಕೂಡ ತೊಳ್ಕೊಂಡೆ, ಬಟ್ ಏನು ಮಾಡೋಕ್ಕಾಗಲ್ಲ. ಅಣ್ಣ ಇದು ವರ್ಕ್ ಆಗಲ್ಲ. ಹಾಂ ಹೋಯ್ತಾ ಇದೂ ಇಲ್ಲ, ಹಾಲ್ ಮಾಡಿ ಇಡ್ತಾರಲ್ಲಪ್ಪ ಸಿದ್ರೆ. ಸೊ ಈಗ ಗಾಡಿಯಲ್ಲಿ ಚಾರ್ಜ್ ಖಾಲಿ ಆಗಿದೆ. ಸೊ ಗಾಡಿಯಲ್ಲಿ ಚಾರ್ಜ್ ಹಾಕೋಣ ಅಂತ ಬಂದಿದ್ದೀನಿ. ಇಲ್ಲೆಲ್ಲ ಫುಲ್ಲಾಗಿದೆ. 3 ವರ್ಕ್ ಆಗ್ತಿರೋದು. 1 ಇತ್ತು, ಅದು ಹೋಗಿದೆ. 5 ಇತ್ತು, 5ಅಲ್ಲಿ 2 ಹೋಗಿದೆ. ಇನ್ನು 3 ಇದ್ದಾವೆ. ಸೊ ವೆಯ್ಟ್ ಮಾಡಿ ಹಾಕ್ಕೊಬೇಕು. ಸೊ ಬನ್ನಿ, ವೆಯ್ಟ್ ಮಾಡಿಬಿಟ್ಟು ಹಾಕ್ಕೊಂಡು ಚಾರ್ಜ್ ಸಿಗ್ತೀನಿ ನಿಮಗೆ. 80% ಚಾರ್ಜ್ ಹಾಕ್ಕೊಂಡೆ. ಈಗ ಇಲ್ಲೇ ಇದ್ದೀನಿ. ಸೊ ಯಾವುದೂ ಆರ್ಡ್ರ್ ಬಂದಿಲ್ಲ. ಪೋರ್ಟ್ರಲ್ಲಿ ಒಂದೇ ಒಂದು ಆರ್ಡ್ರ್ ಬಂತು, ಅದು ಬೇರೆಯವ್ರು ಎತ್ಕೊಂಡ್ಬಿಟ್ರು. ಸೊ ಅದಾದಮೇಲೆ ಯಾವುದೂ ಬಂದಿಲ್ಲ. ನೋಡೋಣ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಯಾವುದಾದ್ರೂ ಬಿದ್ದರೆ ಎತ್ಕೊಂಡು ಹೋಗೋಣ ಬನ್ನಿ. ತುಂಬ ಹೊತ್ತಾದಮೇಲೆ ಒಂದು ಆರ್ಡ್ರ್ ಬೀಳ್ತಾಯಿದೆ, 307 ರೂಪಾಯಿ HSRಗೆ. ಸಮನ್ ಈಸ್ ಎಕ್ಸೆಪ್ಟೆಡ್ ದ ಆರ್ಡ್ರ್. ಇದಕ್ಕೆ ಬಂದಿದ್ದೆ ಬೆಳಗ್ಗೆಯಿಂದ. ಇದು 2ನೇ ಆರ್ಡ್ರು, 2ನೂ ಎತ್ಕೊಂಡ್ಬಿಟ್ರು. ಸೀರಿಯಸ್ಸಾಗಿ ಕಬ ಬಂದುಬಿಡ್ತದೆ ಗುರು. ಬೆಳಗ್ಗೆಯಿಂದ ಆರ್ಡ್ರೇ ಇಲ್ಲ. ಕೂತು ಬೋರ್ ಆಗ್ತಾಯಿದೆ. ಬೆಳಗ್ಗೆ 9 ಗಂಟೆಗೆ ಬಂದವನು ಇನ್ನೂ 600 ರೂಪಾಯಿ ಮಾಡ್ಕೊಂಡು ಕೂತಿದ್ದೀನಿ ರೋಡಲ್ಲಿ. ಅಂದರೆ ಅದರಲ್ಲಿ ಊಟಕ್ಕೆ, ಟೀಗೆ, ಕಾಫಿಗೆ, ಟೆನ್ಷನ್ಗೆ 2-3 ಟೀ ಕುಡ್ದಿರ್ತೀನಿ, ಅದೇ 100 ರೂಪಾಯಿ ಹೋಗ್ಬಿಟ್ಟಿದೆ. ಏನು ಆರ್ಡ್ರುಗಳು ಬರ್ತವೆ ಏನೋ. ವಾಪ ಈ ಥರ ನೆನ್ನೆ ಸಾಗೋದಾಗ ಕೊಟ್ಟ, ಇವತ್ತು ನೋಡಿದ್ರೆ ಈಗ ಅವ್ರಿಸ್ತದೆ. ಸ್ನೇಹಿತರೆ, ಇನ್ನೊಂದು ಬರ್ತಾಯಿದೆ ಪೋರ್ಟರಲ್ಲಿ. ಸೊ ಇಲ್ಲೇ ಇದ್ದೀನಿ ನೋಡಿ. ಅವಾಗಿಂದ ಹತ್ತತ್ರ ಒಂದು 2-3 ಅವರಿಂದ ಇಲ್ಲೇ ಇದ್ದೀನಿ. ಆರ್ಡ್ರ್ಗಳೇ ಬರ್ತಾಯಿಲ್ಲ. ಸೊ ಫೈನಲಾಗಿ ಒಂದು ಬರ್ತಾಯಿದೆ. ಎನ್ನೂರು ಬಂಡೆ ಅಂದರೆ ಇದೇ ರೋಡೆ, ಈ ರೋಡೆ ಎನ್ನೂರು ಬಂಡೆ. ಸೊ ಇಲ್ಲಿಂದ HBR ಲೇಔಟು ಕಲ್ಯಾಣನಗರ ಡ್ರಾಪು. ಸೊ ಇದನ್ನಾದರೂ ಮಾಡೋಣ. ಸುಮ್ಮನೆ ಕೂತು ಬೋರ್ ಆಗ್ತಾಯಿದೆ. ಒಂದು ಆರ್ಡ್ರ್ ಬರತ್ತಿದ್ರೆ. ಸೊ ಫೈನಲಾಗಿ ನಂತರ ಅದೇ ಇರಬೇಕು, ಅದೇ ಅಪಾರ್ಟ್ಮೆಂಟು. ಬಟ್ ಏನಪ್ಪ ಅಂದರೆ ಈ ಅಪಾರ್ಟ್ಮೆಂಟಲ್ಲಿ ಹತ್ರ ಹೋಗಿ ಪಿಕ್ ಮಾಡೋಕ್ಕೆ ಬೇಜಾರು. ಬಟ್ ಏನು ಮಾಡೋಕ್ಕಾಗಲ್ಲ, ಬಂದಿರೋದೇ ಅಪರೂಪಕ್ಕೆ. ಬಟ್ ಮಾಡಲೇಬೇಕಷ್ಟೇ. ಅಲ್ಲೂ ಬ್ಯಾಕ್ ಸೈಡ್ ತೋರಿಸ್ತಾ ಇದೆ. ಸೊ ಬನ್ನಿ ಹೋಗಿ ಪಿಕಪ್ ಮಾಡೋಣ. ಕೊಟ್ರು, ಥ್ಯಾಂಕ್ ಯು. ಪೇಮೆಂಟ್ ಅಲ್ಲೇ ಮಾಡ್ತಾರೆ. ಓಕೆ, 4th ಫ್ಲೋರ್. ಅವ್ರು ಬಂದು ತೊಗೊತಾರೆ. ನಮ್ಮ ವಿಕಾಸ್. ಹಾಂ, ಥ್ಯಾಂಕ್ ಯು. ಅವ್ರು ಬಂದು ತೊಗೊತಾರಂತೆ. ಥ್ಯಾಂಕ್ ಯು ಸರ್.
ಸ್ನೇಹಿತರೆ, ಸೊ ಹೇಳಿದ್ನಲ್ಲ, ಒಂದು ಆರ್ಡ್ರ್ ಬರೋಕ್ಕೆ ಶುರು ಆಗಿಬಿಟ್ರೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಬರುತ್ತೆ ಅಂತ ಇದಕ್ಕೆ ಹೇಳಿದ್ದೀನಿ ನೋಡಿ. ಒಂದು ಲೋಕಲ್ ಆರ್ಡ್ರ್ ಹೊಡೆದೆ, ಇವಾಗ ಮತ್ತೆ ಬ್ಯಾಕ್ ಟು ಬ್ಯಾಕ್ ಮತ್ತೆ ಬರ್ತಾಯಿದೆ. ಸೊ ಅದಕ್ಕೆ ಹೇಳೋದು. ಸೊ ಮಾರುತಿ ಸೇವಾನಗರ ಅಂದೆ, 117 ರೂಪಾಯಿ ಎತ್ಕೊಳ್ಳೋಣ. ಬಂದಿದ್ದು ಎತ್ಕೊತಾ ಇರಬೇಕಷ್ಟೇ. ಈಗ ಯಾವುದೋ ಒಂದು ಚಿಕ್ಕದೋ ದೊಡ್ಡದೋ ಏನಾದರೂ ಒಂದು ಎತ್ಕೊತಾ ಇರಬೇಕು. ಇವಾಗ ಪೋರ್ಟರ್ ಅವನು ಇಷ್ಟೊತ್ತು ಮಲ್ಕೊಂಡಿದ್ದ, ಪಾಪ ನಿದ್ದೆ ಮಾಡಿ ಮಲಗಿ ಇವಾಗ ಎದ್ದಿದ್ದಾನಂತೆ. ಸೊ ಬನ್ನಿ, ಈಗ ಎದ್ದು ಆರ್ಡ್ರ್ ಕೊಡ್ತಾಯಿದ್ದಾನೆ. ಸೊ ಇನ್ಮೇಲೆ ನಾವು ಮಾಡೋಣ. ಪೇಮೆಂಟ್ ಅವರೇ ಮಾಡ್ತಾರೆ. ಆಜಾ 113 117 ಹಾಂ 7. ಥ್ಯಾಂಕ್ ಯು ಸರ್. ಹಾಂ, ಅದು ಲೊಕೇಶನ್ನು ರಾಂಗ್ ಆಗ್ಬಿಟ್ಟು ಆಮೇಲೆ ಅಲ್ಲ. ಓಕೆ. ಹಾಂ, ಎಷ್ಟಾಗಿದೆ? ಒಂದು ನಿಮಿಷ. 81 ಅಂತ ಇದೆ. ನಾವೇ ಯೋಚನೆ ಮಾಡಿದ್ವಿ ಏನಪ್ಪ ಇಷ್ಟು ಕೆಲಸ ಮಾಡ್ತೀವಿ ಸರ್. 116 ಏನಪ್ಪ 116 ಸಮಥಿಂಗ್. ಥ್ಯಾಂಕ್ ಯು. ಇನ್ನೊಂದು ಯಾವುದೋ ಆರ್ಡ್ರ್ ಬೀಳ್ತಾಯಿದೆ, 81 ರೂಪಾಯಿ. ಈ ಹಿರೇಮಠ್ ಲೇಔಟು, ಕೊತ್ನೂರು. ನಾನು ಮಾತ್ರ ಇದಕ್ಕೆ ಹೋಗೋಲ್ಲ. ಏನಕ್ಕೆ ಅಂದರೆ ಡ್ರಾಪ್ ಬಂದ್ಬಿಟ್ಟು ಅಪಾರ್ಟ್ಮೆಂಟು, ಎಲ್ಲ ಅಪಾರ್ಟ್ಮೆಂಟ್, ಪಿಕಪ್ ಅಪಾರ್ಟ್ಮೆಂಟ್ ಇರ್ತದೆ, ಡ್ರಾಪ್ ಅಪಾರ್ಟ್ಮೆಂಟ್ ಇರ್ತದೆ. ಅಲ್ಲೋಗಿ ಫ್ಲೋರಿಗೆ ಹತ್ತಷ್ಟೇ ಸಾಕಾಗ್ಬಿಡುತ್ತೆ. ಈ ಆರ್ಡ್ರು ಡ್ರಾಪ್ ಮಾಡ್ತೀನಿ, ಬೇಡ. ಎತ್ಕೊಳ್ರಿ ಯಾರಾದರೂ. ಗಾಯ್ಸ್, ಪಿಕಿಟಪ್ ಎತ್ತಲ್ಲ. ಅದೇ ಲಾಂಗ್ ಆರ್ಡ್ರ್ ಇದ್ದರೆ ಬಿಟ್ಬಿಡ್ತಿದ್ರೆ ನಮ್ಮ ಹುಡುಗರು. ಬಿಡಲ್ಲ, ಇದನ್ನ ಎತ್ತಲ್ಲ, ಅದನ್ನು ಬಿಡಲ್ಲ. ಒಳ್ಳೆ ಹುಡುಗರು. ಇನ್ನೊಂದು ಆರ್ಡ್ರ್ ಬೀಳ್ತಿದೆ, 61 ರೂಪಾಯಿ. ಇದು ಇವಾಗ ಎತ್ಕೊಂಡಿಲ್ಲ ಅಂದರೆ 20 ಸೆಕೆಂಡ್ ಬರುತ್ತೆ. ಬಟ್ ಏನು ಮಾಡ್ತೀರಾ ನೋಡೋಣ. ಯಾರು ಎತ್ಕೊತಾರ? ಯಾರು ಎತ್ತಲ್ಲ, ನಾವೇ ಎತ್ತಬೇಕು. ಬರ್ಗೆಟ್ಟಿರೋರು ನಾನೊಬ್ಬನೇ ಇಲ್ಲಿ. ನಾನು ಬಿಟ್ಟರೆ ಯಾರು ಇಲ್ಲ. ನಾನು ಎತ್ತಲಿಲ್ಲ ಅಂದರೆ ಇದನ್ನು ನನಗೆ ಪೆನಲ್ಟಿ. ಇಲ್ಲೂ ಆಪೋಸಿಟ್ ರೋಡ್ ತೋರಿಸ್ತಾ ಇದ್ದಾನಲ್ಲ, ನನ್ನ ವೇಳೆ ನುಗ್ಬಿಡ್ತೀನಪ್ಪ ದೇವ್ರೆ. ಇಲ್ಲಿಂದ ಇಲ್ಲಿಗೆ ರೋಡ್ ಹೋಗ್ಬೇಕು ನಾನು. ಬನ್ನಿ, ಆಯಿತು, ಪಿಕಪ್ ಮಾಡೋಣ. 61 ರೂಪಾಯಿ. ಇಲ್ಲಿ ಕಮಿಷನ್ ಹೋಗಿ ಎಷ್ಟು ಕೊಡ್ತಾನೋ ನೋಡೋಣ. 20% ಕಮಿಷನ್ ಆದರೆ ನಮ್ಗೆ ಬರೋದು ಎಷ್ಟು ಬರುತ್ತೋ ನೋಡೋಣ. ಬನ್ನಿ. 61 61. I tried to pay online, but it's not happened. So ಯು ಕ್ಯಾನ್ ಪೇ ಟು ಮೀ ಮಮ್. ಅದೇ ಗೂಗಲ್ ಪೇ ಮಾಡ್ತೀರಾ? ಇದು ಹಾಂ, ಇಲ್ಲ ನಮಗೆ ಗೂಗಲ್ ಪೇ ಟ್ರೈ ಮಾಡಿ ನೋಡಿ. 20 ಓಕೆ. ಅಲ್ಲೂ ಲೋಡ್ ಮಾಡಿದೆ, 65 ಇದೆ. ಥ್ಯಾಂಕ್ ಯು. ಇವತ್ತು ನಿಜ ಹೇಳಬೇಕು ಅಂದರೆ, ಈಗೇನು ಕಸ್ಟಮರ್ ನಮಗೆ ಕೊಟ್ಟಿದ್ದಾರೆ ಈ ಚಿಲ್ಲರೆ, ನನ್ನ ಇವತ್ತಿನ ದುಡಿಮೆ ಈ ಚಿಲ್ಲರೆನೇ. ಇವತ್ತು ಚಿಲ್ಲರೆ ಜೀವನನೇ ಆಗಿಬಿಟ್ಟಿದೆ ನಮ್ಮದು. ಏನಕ್ಕಪ್ಪ ಅಂದರೆ ಇವತ್ತು ಆಗಿರೋ ಅರ್ನಿಂಗ್ಸ್ ಆ ರೀತಿ ಇದೆ. ಇನ್ನೊಂದು ಆರ್ಡ್ರ್ ಬರ್ತಾಯಿದೆ, ಕೊತ್ನೂರಿಂದ ಯಲಹಂಕ ನ್ಯೂಟ್ರನ್, 202 ರೂಪಾಯಿ. ನೋಡೋಣ ಇದು ನಮಗೆ ಸಿಗುತ್ತಾ. ಇದೇನೋ ಸಿಕ್ಕಿದ್ರೆ ಇದೇ ಇವತ್ತಿನ ಲಾಂಗ್ ಆರ್ಡ್ರು. ಸದ್ಯಕ್ಕೆ ಸಿಕ್ತು. ವೇಗ ಟೆಕ್ನಾಲಜೀಸ್ ಅಂತೆ. ಪಿಕಪ್ ಎಷ್ಟಿದೆಯೋ ಏನೋ ಅಪ್ಪ, ದೇವ್ರದ್ದು 900 ಮೀಟ್ರ್ ಇದೆ ಅಷ್ಟೇ. ಸೊ ಬನ್ನಿ ಪಿಕಪ್ ಮಾಡೋಕೆ ಹೋಗೋಣ. ಅಣ್ಣ, VGO ಟೆಕ್ನಾಲಜೀಸ್ ಪೋರ್ಟರ್. ಗುರು, ಈ ಅಪ್ಪ ಅದು ಏನು ಗಾಡಿ ಓಡಿಸ್ತಾ ಇದ್ದಾನೆ ಅಪ್ಪನಿಗೆ ಅರ್ಥ ಆಗಬೇಕು ಗುರು. ಕೈಯಲ್ಲಿ ಲೆಫ್ಟ್ ಕೈಯಲ್ಲಿ ಹೆಲ್ಮೆಟ್ ಹಿಡ್ಕೊಂಡು ಅವನೇ ಲೆಫ್ಟ್ ಕಡೆ ಫೋನ್ ಹಿಡ್ಕೊಂಡು ತಲೆ ಬಗ್ಗಿಸ್ಕೊಂಡು ಹೆಂಗೆ ಹೊಡಿತಾ ಇದ್ದಾನೆ ಅಂದರೆ, ರೈಟ್ಗೂ ಹೋಯ್ತಾನೆ, ಲೆಫ್ಟ್ಗೂ ಬರ್ತಾನೆ, ರೈಟ್ಗೂ ಹೋಯ್ತಾನೆ, ಲೆಫ್ಟ್ಗೂ ಬರ್ತಾನೆ. ಅದರಲ್ಲೂ ಸ್ಲೋಗೂ ಹೋಯ್ತಾ ಇಲ್ಲ ಒಂದು ಸೈಡಲ್ಲಿ. ಅಲ್ಲಿ ನೋಡಿ ಓವರ್ಟೇಕ್ ಕುಡಿಯೋದು. ಯಪ್ಪ ದೇವರೇ, ಹೇಳಿದ್ರೆ ಏನಾದರೂ ಹುರ್ಕೊಂತಾರೆ. ಅಣ್ಣ, ಒಂದು ಸೈಡಲ್ಲಿ ನಿಂತ್ಕೊಂಡು ಮಾತಾಡಿ, ಆರಾಮಾಗಿ.
ಅಲ್ಲಿಂದ ರೈಟ್ ಹೊಡಿತೀರಾ ಲೆಫ್ಟ್ ಹೊಡಿತೀರಾ ಏನಾದರೂ ಆದರೆ ಏನು ಮಾಡ್ತೀರಾ? ಸ್ವಲ್ಪ ಯೋಚನೆ ಮಾಡಿ. 8220 90360 0 हाँ शाबाश अಣ್ಣ. ಐ क्या स्माइल है भाई. 360 5 ಪೋರ್ಟರ್ 82209 ಸಖತ್ತಾಗಿ ನಗ್ತೀಯಾ? हाँ फिर भी आई ठीक है जा सकते हैं. 82 किधर से ठीक. ಸ್ನೇಹಿತರೆ, ಸೊ ಫೈನಲಾಗಿ ಡ್ಯೂಟಿನ ಆಫ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಅಷ್ಟೊಂದು ಯಾವುದೋ ಆರ್ಡ್ರ್ ಬರ್ತಾಯಿಲ್ಲ. ಸೊ ಮನೆ ಕಡೆ ಹೊರಟೆ. ಸೊ ಇಲ್ಲೇ ನಿಯರ್ ಬೈ ಮನೆ ಕಡೆ ಇದ್ದೆ. ಸೊ ಇಲ್ಲಿಂದ ಮತ್ತೆ ಲಾಂಗಿಂಗ್ ಆಗಿಬಿಟ್ರೆ ಕಷ್ಟ. ಅದರಲ್ಲೂ ಬೇರೆ ಗಾಡಿಯಲ್ಲಿ ಚಾರ್ಜಿಂಗು ಕಮ್ಮಿ ಇರೋದ್ರಿಂದ ಸೊ ಆಫ್ ಮಾಡ್ಕೊಂಡು ಮನೆ ಕಡೆ ಹೋಗ್ತಿದ್ದೀನಿ. ಸೊ ಇವತ್ತು ಟೋಟಲಾಗಿ ನಾನು ಯೂಸ್ ಮಾಡಿದಂಥ ಅಪ್ಲಿಕೇಶನ್ಸ್ 3. ಮೊದಲನೇದಾಗಿ ಪೋರ್ಟರ್ ಆನ್ ಮಾಡಿದೆ. ಪೋರ್ಟ್ರಲ್ಲಿ ಯಾವುದೋ ಆರ್ಡ್ರ್ ಬಂದಿಲ್ಲ. ಸೊ ಅದಾದಮೇಲೆ ಓಲಾದನ್ನ ಮಾಡಿದೆ. ಓಲಾದಲ್ಲೂ ಸ್ವಲ್ಪ ಪರವಾಗಿರಲಿಲ್ಲ. ಬಟ್ ಆದರೆ ಓಲಾದಲ್ಲಿ ತುಂಬ ಅಮೌಂಟ್ ಕಮ್ಮಿ ಕೊಡ್ತಾ ಇದ್ದಾನೆ. ಏನಕ್ಕಂತ ಗೊತ್ತಿಲ್ಲ. ಅದೇ ಹೇಳ್ತೀವಲ್ಲ, ಬರ್ತಾ ಬರ್ತಾ ರಾಜನ್ ಕುದುರೆ ಕತ್ತೆ ಆದಂಗೆ. ಸೊ ಅವನು ಮೊದಲೆಲ್ಲ ಚೆನ್ನಾಗಿ ಕೊಟ್ಟ, ಇವಾಗ ಕಮ್ಮಿ ಕೊಡೋಕ್ಕೆ ಶುರು ಮಾಡ್ಕೊಂಡವನೇ. ಸೊ ಅದಾದಮೇಲೆ ರ್ಯಾಪಿಡೋದಲ್ಲಿ ಒಂದು ಮಾಡಿದೆ. ಸೊ ಟೋಟಲಾಗಿ ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ 3ರಲ್ಲಿ ಅಂದರೆ ನಿಮಗೆ ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ 3ದು. ಸೊ 1275 ಆಗಿದೆ. ಸೊ ಬೈಕ್ ಟ್ಯಾಕ್ಸಿ ಬರ್ತಿದೆ, ಕ್ಯಾನ್ಸಲ್ ಮಾಡ್ತೀನಿ. ಸೊ 1275 ಆಗಿದೆ. ಸೊ ಓಲಾದಲ್ಲಿ ಬಂದುಬಿಟ್ಟು 641 ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಓಲಾದಲ್ಲಿ 641. ರ್ಯಾಪಿಡೋದಲ್ಲಿ 171 ಮತ್ತು ಪೋರ್ಟರು. ಎಲ್ಲ ಅಪ್ಲಿಕೇಶನಲ್ಲೂ 3 ಅಪ್ಲಿಕೇಶನಲ್ಲಿ ಮಾಡಿದ್ರೆ ಒಂದು ತಲೆನೋವು. ಮತ್ತು ಇನ್ನೊಂದೇನಪ್ಪ ಅಂದರೆ ನನ್ನ ಪ್ರಕಾರ ಒಂದು ಅಪ್ಲಿಕೇಶನ್ 1 ಇಲ್ಲ 2 ಮಾಡೋದು ಬಿಟ್ರಪ್ಪ. 3 ಮಾಡೋದು ತಲೆನೋವು ನಿಜವಾಗ್ಲೂ. ಬಟ್ ಏನು ಮಾಡೋಣ, ಆರ್ಡ್ರ್ಗಳಿಲ್ಲ ಇವತ್ತು. ಸೊ ಇವತ್ತು ನಿಜ ಹೇಳ್ಬೇಕಂದ್ರೆ ಏನಕ್ಕಪ್ಪ ಬಂದೆ ಅನಿಸ್ಬಿಡ್ತು ಒಂದು ಟೈಮಲ್ಲಿ. ಸೊ 462. ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇದೆ 462. 3 ಅಪ್ಲಿಕೇಶನಲ್ಲೂ ಸೇರಿ ಟೋಟಲ್ ಎಷ್ಟಾಗಿದೆ ಅಂದರೆ 1275. ಊಟದ್ದು ಅದು ಇದು ಎಲ್ಲ ತೆಗೆದ್ರೆ 1175 ರೂಪಾಯಿ ಆಗಿದೆ ಅಂತ ಹೇಳ್ಬೋದು. ಓಕೆ, ಬೆಳಿಗ್ಗೆ 9 ಗಂಟೆಗೆ ಆನ್ ಮಾಡಿ ಇವಾಗ ಒಂದು 9:30 ಅಂದರೆ ಮಧ್ಯಾಹ್ನ ಒಂದು 2 ಅವರು ಚಾರ್ಜಿಂಗು. ಸೊ ಟೋಟಲ್ ಒಂದು 10 ಅವರ್ಲಾಗಿನ ಅವರು 10 ಅವರ್ಗೆ 1100 ಚಿಲ್ಲರೆ ಆಗಿದೆ ಖರ್ಚೆಲ್ಲ ತೆಗೆದ್ರೆ. ಬಟ್ ಏನಪ್ಪ ಅಂದರೆ ಅದೇ ಅಷ್ಟೊಂದು ಆರ್ಡ್ರ್ಗಳಿಲ್ಲ ಇವತ್ತು. ವೀಕೆಂಡ್ ಆಗಿರ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ಗೊತ್ತಿಲ್ಲ, ಒಂಥರ ಏನೋ ಪೋರ್ಟ್ರಲ್ಲೂ ಅಷ್ಟೇ ಗೊತ್ತಲ್ಲ. ಪೋರ್ಟ್ರಲ್ಲಂತೂ ಸಂಜೆ ಸ್ಟಾರ್ಟ್ ಮಾಡ್ಕೊಂಡು ಕೊಡೋಕ್ಕೆ ಒಂದು 2-3 ಕೊಟ್ಟ, ಅದಾದಮೇಲೆ ಮತ್ತೆ ಸ್ಟಾಪ್ ಮಾಡ್ದೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ಏನಿಲ್ಲ, ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ. ಸೊ ಪ್ರತಿದಿನ ಅರ್ನಿಂಗ್ಸು ಒಂದೇ ಥರ ಆಗೋಲ್ಲ, ಡಿಫ್ರೆಂಟ್ ಆಗುತ್ತೆ. ಒಂದಿನ ಕಮ್ಮಿ ಟೈಮಲ್ಲಿ ಜಾಸ್ತಿ ಅರ್ನಿಂಗ್ಸ್ ಆಗಿಬಿಡುತ್ತೆ. ಸಮ್ಟೈಮ್ ಜಾಸ್ತಿ ಲಾಗಿನ್ ಟೈಮ್ ಕೊಟ್ಟರು ಅರ್ನಿಂಗ್ಸ್ ಕಮ್ಮಿ ಆಗುತ್ತೆ. ಸೊ ಇಷ್ಟೆಲ್ಲ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಡೆಲಿವರಿ ಬಾಯ್ಸ್ ಕೆಲಸ ಅಂತೂ ಅಷ್ಟೊಂದು ಈಸಿ ಅಂತೂ ಇಲ್ಲ, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಬೈ ಫ್ರೆಂಡ್ಸ್.